ಎಷ್ಟಿದು? ಇದು ಬಂದು 20 ರೂಪಾಯಿ ಇರಬೇಕು. 20 ರೂಪಾಯಿನಾ? 300 ರೂಪಾಯಿ ಅಂತ ಹೇಳಿದ್ ನೀವು. ಮತ್ತೆ ಹಂಗೂ ಕೇಳ್ತೀಯ ಹಿಂಗೂ ಕೇಳ್ತೀಯಾ? ಅಲ್ಲ ಮೇಲ್ಗಡೆ ಈ ಥರ ಕವರ್ ಇರುತ್ತಾ? ಇದೇ ಕವರು? ಸುಮ್ಮನಿರೋ. ಇಲ್ಲಿ ಸ್ಟಿಕ್ಕರ್ ಕಿತ್ಬಿಟ್ಟು ಸೆಂಟ್ರಿಗೆ ಅಂಟಿಸೋದು. ಇದು ಲೇಬಲ್ ಥರ. ಅರ್ಥ ಆಯ್ತೆ? ಇದನ್ನ ಹಾಕಕ್ಕೆ ಹೇಳಿದ್ರು ಸ್ಕೂಲಲ್ಲಿ? ಇದನ್ನೇ ಅಂತಲ್ಲ, ಇದು ರ್ಯಾಪರು. ಟ್ರಾನ್ಸ್ಪರೆಂಟ್ ರ್ಯಾಪರ್ ಇದು. ಟ್ರಾನ್ಸ್ಪರೆಂಟ್ ರ್ಯಾಪರಾ? ಹಾಂ, ತೊಗೊಂಡು ಹಾಕಪ್ಪ ಹೆಂಗೆ ಹಾಕ್ತೀರ ನೋಡಿ. ಎಲ್ಲ 10 ಪೀಸ್ ಕೊಟ್ಟವ್ರೆ. ಸ್ಮಾಲ್ ಸೈಜು, ಬಿಗ್ ಸೈಜು. ಉಲ್ಟಾ ಇಟ್ಕೋಬೇಕೇನೋ. ಇದಾಗ್ತದೆ. ಇದೆಲ್ಲಿತ್ತು ನಮ್ಮನೇಲಿ? ಯಾವುದೋ ಒಂದು ಹೊಸದು ಹಾಕಿದ್ದೀನಿ, ಅದು ಮಾತ್ರ ತೆಗಿಬೇಡ. ಇದು ಹೊಸದೇ, ಇದು ಹೊಸದೇ ರೀ, ಇದು ತೆಗಿಬೇಡ. ಅಮ್ಮ ಸ್ಟಿಕ್ಕರ್ ಬಿಚ್ಚಾಕ್ ಸಿಕ್ತಿಲ್ಲ. ಅಲಾರಾಮು. ಆ ವೈಟ್ ಫುಲ್ ಕಿತ್ತಾಕೋದು. ಓಹೋ, ಈ ಥರನ ರ್ಯಾಪರ್ ಹಾಕೋದು. ಏನೆಲ್ಲ ಬಂದ್ಬಿಟ್ಟೈತೆ ಗುರು. ನಾವು ಓದ್ಬೇಕಾರೆ ಕಾಕಿ ಶೀಟ್ ಬಿಟ್ರೆ ಇನ್ನು ಬ್ಯಾಗಡದು ಯಾವುದೂ ಇರ್ತಿಲ್ಲ. ಇಲ್ಲ ನ್ಯೂಸ್ ಪೇಪರಲ್ಲಿ ಹಾಕೊಳ್ಳವು. ನ್ಯೂಸ್ ಪೇಪರಲ್ಲೇ ನಾವು ಇದು ಮಾಡ್ತಾ ಇದ್ದಿದ್ದು. ಈ ಥರ ಬೈಂಡಿಂಗ್ ಎಲ್ಲ ಬಂದ್ಬಿಟ್ಟೈತೆ ಅಂದರೆ ಏನೇನು ಜನ್ರೇಷನಪ್ಪ. ದುಡ್ಡು ಮಾಡೋಕ್ಕೆ ಏನೇನೆಲ್ಲ ಮಾಡ್ತಾರೋ ಅನ್ಬೇಕು. ಇದು ಒಂದು ವರ್ಷಕ್ಕಷ್ಟೇ ಅಲ್ವೇನಿ? ಮುಂದಿನ ವರ್ಷಕ್ಕೆ ಇದಾಕಂಗಿಲ್ಲ ಅದನ್ನ. ಒಂದ್ಸತಿ ಹಾಕತ್ತು ಅಂದ್ರೆ ಮುಗೀತು ಅಂತ. ನೀವು ಬರೋ ವರ್ಷಕ್ಕೆ ಕಿತ್ಬಿಟ್ಟು ಹಾಕ್ತೀಯ? ಅಮ್ಮ ಸ್ಟಿಕ್ಕರ್ ಆಯ್ತಾ? ಏನೇನೆಲ್ಲ ಬಂದ್ಬಿಡ್ತಪ್ಪ ದೇವ. ಆಯ್ತಾ? ಸುಮಿತಪ್ಪ ಅದು ಮುಟ್ಬೇಡ, ನಾವೆಂತಾದ್ರೂ ಸವಾಸಕ್ಕೆ ಹೋಗಲ್ಲ. ನಾನೇನೋ ಈಜಾಗಿ ಪರ್ಕ ಅಂತ ಅಡ್ಡೂಸ್ ಕಿತ್ತಾಕ್ಬಿಡ್ಬೋದು ಅಂದ್ಕೊಬಿಟ್ಟಿದೆ ಕಡೆ. ಅಮ್ಮ ಎಷ್ಟು ಸ್ಟಿಕ್ಕರ್? ಅಮ್ಮ ಸ್ಟಿಕ್ಕರ್ ಬಿಚ್ಚೋಯ್ತಾ ಇಲ್ಲ? ನೋಡ್ದ ಕೊಡಪ್ಪ. ಸುಮ್ಮನೆ ಕುತ್ಕ. ಆಚೆದೆಲ್ಲ ಕಾಣಬೇಕು, ರ್ಯಾಪರು ಹಾಕ್ತಂಗಿರ್ಬೇಕು. ಕಾಣಿಸ್ತೈತೆ? ರ್ಯಾಪರು ಹಾಕ್ತಂಗಾಯ್ತು. ಅಪ್ಪ ಸ್ಟಿಕ್ಕರ್ ಹಾಕಿದ್ದು. ಹೌದು ಕಣೋ, ಹೌದು. ಹೇಳಬೇಕಲ್ಲಪ್ಪ. ಬುಕ್ಕೆಲ್ಲ ತಗೊಂಡೋಗಪ್ಪ. ಬೇಕತ್ತಪ್ಪ. ನೋಡು, ಇವತ್ತು ಕನ್ನಡ ದೇಶದೆಲ್ಲ ಚೈನೀಸ್ ಅವ್ರದ್ದು ಅನಿಸ್ತದೆ, ಅದಕ್ಕೆ ಚೈನೀಸ್ ಸ್ಟಿಕ್ಕರೇ ಕೊಟ್ಟವ್ರೆ. ಆ ಈ ಅನ್ನೋ ಥರ ಕನ್ನಡದಲ್ಲಿ ಬರಿಬೇಕು ತಾನೆ. ಕನ್ನಡ ದೇಶದಲ್ಲಿ ಮಾರಾಟ ಮಾಡ್ತವ್ರೆ ಅಂದರೆ
ಹೌದು ಕಿತ್ತಾಕ್ಬಿಡ ಸುಮ್ಮನಿರಿ ಹೆಸರು ಬರೆಯಕ್ಕೆ.